ಸಂತೋಷ ಎನ್ನುವುದು ಎಲ್ಲರೂ ಬಯಸುವ ಸಹಜ ಸ್ವಾಭಾವಿಕವಾದ ಒಂದು ಬಯಕೆ. ಕೆಲವರು ಏನೇ ಇದ್ದರೂ ಎಷ್ಟೇ ಇದ್ದರೂ ಎಲ್ಲವೂ ಇದ್ದರೂ ಸಂತೋಷಿಗಳಾಗಿರೋದಿಲ್ಲ. ಇನ್ನು ಕೆಲವರು ಹೆಚ್ಚೇನು ಇಲ್ಲದಿದ್ದರೂ ಸಂತೋಷದಿಂದ ಇರುತ್ತಾರೆ. ಇದ್ದುದರಲ್ಲೇ ಸಂತೋಷ ಪಡುವ ಗುಣ ಕೆಲವರದಾದರೆ ತಮ್ಮಲ್ಲಿ ಇದ್ದುದನ್ನು ಮರೆತು ಇಲ್ಲದುದರ ಬಗ್ಗೆ ಸದಾ ಚಿಂತಿಸುವ ಅಭ್ಯಾಸ ಕೆಲವರಿಗೆ. ಸಂತೋಷವನ್ನು ಹೊರಗಿನಿಂದ ಕಂಡುಕೊಳ್ಳಲಾಗದು. ಅದು ನಮ್ಮೊಳಗೆ ನಾವೇ ಸೃಷ್ಟಿ ಮಾಡಿಕೊಳ್ಳಬೇಕಾದ ಒಂದು ಆಂತರಿಕ ಮನೋಸ್ಥಿತಿ. ಸಂತೋಷ ಎನ್ನುವುದು ಕೊಂಡುಕೊಳ್ಳುವ ವಿಷಯವಲ್ಲ, ನಮ್ಮೊಳಗೆ ಕಂಡುಕೊಳ್ಳುವ ವಿಷಯ. ಸಂತೋಷದಿಂದ ಇರೋದು ಹೇಗೆ? ಜೀವನದಲ್ಲಿ ಸಂತಸದಿಂದಿರಲು ಕಾಯಲು ನಿರ್ಧರಿಸಿದರೆ ಸದಾ ಕಾಯುತ್ತಲೇ ಇರಬೇಕಾಗುತ್ತದೆ. ಆದುದರಿಂದ ಮೊದಲಿಗೆ ನಾವು ಏನೇ ಆಗಲಿ ಸಂತೋಷದಿಂದ ಇರಬೇಕೆಂದು ನಿರ್ಧರಿಸಬೇಕು. ನಂತರ ಇದ್ದುದರಲ್ಲೇ ಹಾಗೂ ಸಣ್ಣ ಪುಟ್ಟ ಸಂಗತಿಗಳಲ್ಲೂ ಸಂತಸವನ್ನು ಕಾಣುವ ಪ್ರಯತ್ನ ಮಾಡಬೇಕು. ತಾನು ಶ್ರೀಸಾಮಾನ್ಯನಾಗಿದ್ದರೂ ಜೀವನದಲ್ಲಿ ಸಂತೋಷವಾಗಿರಲು ಅಳವಡಿಸಿಕೊಂಡ ಸೂತ್ರಗಳನ್ನು, ಸಿದ್ಧಾಂತಗಳನ್ನು ಆತ ಹೀಗೆ ತಿಳಿಯಪಡಿಸುತ್ತಾನೆ. ಹೇಳಿ ಕೇಳಿ ನಾನೋರ್ವ ಸರ್ವೇ ಸಾಮಾನ್ಯ ಮನುಷ್ಯ. ಆದರೂ ನಾನು ಸಂತೋಷವಾಗಿದ್ದೇನೆ, ಏಕೆಂದರೆ ನನಗೆ ಆಸೆಗಳಿವೆ. ಆದರೆ ಅತಿ ಆಸೆಗಳಿಲ್ಲ, ದುರಾಸೆಗಳಿಲ್ಲ. ಇರಲೊಂದು ಪುಟ್ಟ ಮನೆ ಇದೆ, ಆದರೆ ದೊಡ್ಡ ಬಂಗಲೆ ಇಲ್ಲವಲ್ಲ ಎಂಬ ಬೇಸರ ನನಗಿಲ್ಲ. ಏಕೆಂದರೆ ದೊಡ್ಡ ದೊಡ್ಡ ಬಂಗಲೆಯೊಳಗೆ ವಾಸವಾಗಿರುವವರೆಲ್ಲರೂ ಸಂತೋಷದಿಂದಲೇ ಇದ್ದಾರೆ ಎಂಬುದು ಖಚಿತವಲ್ಲದ ವಿಷಯವೆಂಬುದು ನನಗೆ ಗೊತ್ತು. ಮನೆ ಮುಖ್ಯವಲ್ಲ, ಮನಸ್ಸು ಮುಖ್ಯವಲ್ಲ. ನಮ್ಮ ಮನೆಯಲ್ಲಿ ಒಂದಷ್ಟು ಊಟ ಸದಾ ಲಭ್ಯವಿದೆ. ಉಂಡ ಊಟವನ್ನು ಜೀರ್ಣಿಸಿಕೊಳ್ಳುವಷ್ಟು ಆರೋಗ್ಯವೂ ನನಗಿದೆ. ಮನೆಯೊಳಗೆ ಮೂಟೆ ಅಕ್ಕಿ ಇದ್ದರೂ ಒಂದಿಷ್ಟು ಅನ್ನವನ್ನು ಊಟ ಮಾಡಬಾರದ ಮಧುಮೇಹಿಗಳಿಗಿಂತ ನಾನು ಮೇಲಲ್ಲವೇ? ಡಬ್ಬಿ ತುಂಬ ಬೆಣ್ಣೆ, ತುಪ್ಪ, ಸಕ್ಕರೆ ಇದ್ದರೂ ಅವನ್ನೇನೂ ತಿನ್ನಲಾಗದ BP ರೋಗಿಗಳಿಗಿಂತ ನಾನು ಬೆಟರಲ್ಲವೇ? ನನ್ನ ಮನೆಯ ಬೀರಿನೊಳಗೆ ಲಕ್ಷ ರೂಪಾಯಿಗಳ ನೋಟಿನ ಕಂತೆಗಳೂ ಇಲ್ಲ, ಕಪ್ಪು ಹಣವೂ ಇಲ್ಲ, ಬೆಲೆ ಬಾಳುವ ಚಿನ್ನಾಭರಣಗಳು ಮೊದಲೇ ಇಲ್ಲ, ಫಿಕ್ಸೆಡ್ ಡಿಪಾಸಿಟ್ಗಳ ರಸೀದಿಗಳಂತೂ ಇಲ್ಲವೇ ಇಲ್ಲ, ಅಕ್ರಮವಾಗಿ ಸಂಪಾದಿಸಿದ ಆಸ್ತಿ ಪಾಸ್ತಿಗಳ ದಾಖಲಾತಿಗಳೂ ಇಲ್ಲ. ಆದುದರಿಂದ ನನಗೆ ಕಳ್ಳಕಾಕರ ಭಯವಿಲ್ಲ. ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳು ಇಲ್ಲವೇ ಲೋಕಾಯುಕ್ತರು ದಾಳಿ ಮಾಡಬಹುದೆಂಬ ಚಿಂತೆಯೂ ಇಲ್ಲ. ಆದುದರಿಂದ ನಾನು ಚಾಪೆಯ ಮೇಲಾದರೂ ಸರಿ ಹಾಯಾಗಿ ನಿಶ್ಚಿಂತೆಯಿಂದ ಗೊರಕೆ ಹೊಡೆಯುತ್ತಾ ಸುಖನಿದ್ದೆ ಮಾಡಬಲ್ಲೆ. ಹವಾನಿಯಂತ್ರಿತ ಬೆಡ್ರೂಮ್ ಇದ್ದರೂ, ಮಿದುವಾದ ಪಲ್ಲಂಗವಿದ್ದರೂ ನಿದ್ದೆ ಬಾರದೆ ರಾತ್ರಿಯೆಲ್ಲ ಹೊರಳಾಡಿ ನಿದ್ದೆ ಬರಿಸುವ ಗುಳಿಗೆಗಳಿಗೆ ಶರಣಾಗತರಾಗುತ್ತಿರುವವರಿಗಿಂತ ನಾನು ಮೇಲಲ್ಲವೇ? ಬೆಳಗಿನ ಜಾವದಲ್ಲಿ ಎದ್ದು ವಾಯುವಿಹಾರಕ್ಕೆ ಹೊರಡುತ್ತೇನೆ. ಸೂರ್ಯೋದಯದ ಸೌಂದರ್ಯವನ್ನು ಕಣ್ತುಂಬ ನೋಡುತ್ತೇನೆ. ಹಕ್ಕಿಗಳ ಚಿಲಿಪಿಲಿ ನಾದವನ್ನು ಕಿವಿತುಂಬ ಕೇಳುತ್ತೇನೆ. ಬಣ್ಣ ಬಣ್ಣದ ಹೂಗಳನ್ನು ಒತ್ತ ಸಸ್ಯರಾಶಿಯನ್ನು ನೋಡಿ ಆನಂದಿಸುತ್ತೇನೆ. ಸೃಷ್ಟಿಯ ವಿಸ್ಮಯವನ್ನು ನೆನೆದು ಬೆರಗಾಗುತ್ತೇನೆ. ಬೀಸುವ ತಂಗಾಳಿಯಿಂದ ಪುಲಕಿತನಾಗುತ್ತೇನೆ. ನನಗೆ ಒಂದಿಷ್ಟು ಅಕ್ಷರ ಜ್ಞಾನವಿದೆ. ಆದುದರಿಂದ ಒಳ್ಳೆಯ ಸಾಹಿತ್ಯ ಕೃತಿಗಳನ್ನು ಓದಿ ಆನಂದಿಸಬಲ್ಲೆ. ಸುಶ್ರಾವ್ಯ ಸಂಗೀತವನ್ನು ಕೇಳಿ ಯಾರಿಗೂ ಕಾಣದಂತೆ ಕಣ್ಣೀರು ಸುರಿಸುತ್ತಾ ಆ ಸಂಗೀತ ಸುಧೆಯನ್ನು ಅನುಭವಿಸಬಲ್ಲೆ. ಎಲ್ಲಿಗೆ ಬೇಕಾದರೂ ನಾನೊಬ್ಬನೇ ಹೋಗಬಲ್ಲೆ. ಅಲ್ಲಿ ನಾನೊಬ್ಬನೇ ಸ್ವೇಚ್ಛೆಯಿಂದ ಆರಾಮವಾಗಿ ತಿರುಗಾಡಬಲ್ಲೆ. ನನಗೆ ಯಾವ ರಕ್ಷಣೆಯೂ ಬೇಕಿಲ್ಲ, ಭದ್ರತೆಯೂ ಬೇಕಿಲ್ಲ. ಏಕೆಂದರೆ ನಾನೆಂದೂ ಅಂತಹ ತಪ್ಪು ಕೆಲಸ, ಕಳ್ಳ ಕೆಲಸ ಇದುವರೆಗೆ ಮಾಡಿಯೇ ಇಲ್ಲ. ನನಗೆ ವೈರಿಗಳೇ ಇಲ್ಲ. ಕಾರಣ ನಾನು ಯಾರಿಗೂ ಮೋಸ ಮಾಡಿಲ್ಲ, ಯಾರನ್ನೂ ವಂಚಿಸಿಲ್ಲ. ನನಗೂ ದೇವರಲ್ಲಿ ನಂಬಿಕೆ ಇದೆ. ಆದರೆ ನನ್ನ ದೇವರೇ ಇತರರಿಗೂ ದೇವರಾಗಬೇಕೆಂಬ ಹಠ ನನಗಿಲ್ಲ. ನನಗೊಂದು ಜಾತಿ ಇದೆ, ಮತ ಇದೆ. ಆದರೆ ಮಾನವ ನಿರ್ಮಿತ ಜಾತಿ ಮತಗಳ ಮೇಲೆ ನನಗೆ ಯಾವುದೇ ತರಹದ ಕುರುಡು ವ್ಯಾಮೋಹವಿಲ್ಲ. ಎಲ್ಲ ಜಾತಿಯವರನ್ನು ಪ್ರೀತಿಸುತ್ತೇನೆ, ಎಲ್ಲ ಧರ್ಮಗಳನ್ನು ಗೌರವಿಸುತ್ತೇನೆ. ಆದುದರಿಂದ ಎಲ್ಲರೂ ನನಗೆ ನನ್ನವರೇ. ಜೀವನದಲ್ಲಿ ಹೇಳಿಕೊಳ್ಳುವಂತಹ ದೊಡ್ಡ ಉಪಕಾರವನ್ನು ಮಾಡಲಾಗದಿದ್ದರೂ ಅನ್ಯಾಯವನ್ನಂತೂ ಯಾರಿಗೂ ಎಸಗಿಲ್ಲ, ಅಧರ್ಮಿಯಾಗಿಲ್ಲ. ಇದ್ದುದರಲ್ಲೇ ಸಂತೋಷಪಟ್ಟಿದ್ದೇನೆ. ಇಲ್ಲದಿರುವುದಕ್ಕೆ ಬೇಸರಿಸಿಲ್ಲ. ಯಾರ ಜೊತೆಯೂ ನನ್ನನ್ನು ನಾನು ಹೋಲಿಸಿಕೊಂಡಿಲ್ಲ. ಅದು ನನಗೆ ಬೇಕೂ ಇಲ್ಲ. ಏಕೆಂದರೆ ಬಹಳ ಸಲ ನಮ್ಮ ಅಸಮಾಧಾನಕ್ಕೆ ನಾವು ನಮ್ಮನ್ನು ಬೇರೆಯವರೊಂದಿಗೆ ತುಲನೆ ಮಾಡಿಕೊಳ್ಳುವುದೇ ಕಾರಣವೆಂಬುದು ನನಗೆ ಗೊತ್ತು. ನಾನು ಯಾರ ಮನೆಯ ಬಾಗಿಲ ಬಳಿಯೂ ಕಾಯಬೇಕಾಗಿಲ್ಲ, ಯಾರೆದುರೂ ತಲೆಬಾಗಿ ನಿಲ್ಲಬೇಕಾಗಿಲ್ಲ. ಏಕೆಂದರೆ ನನಗೆ ಅವರಿಂದ ಆಗಬೇಕಾದ ಕೆಲಸವೇನೂ ಇಲ್ಲ. ಬಾಗಿದರೆ ದೇವರೆದುರು ತಲೆಬಾಗಿಸುತ್ತೇನೆ, ಅವನಲ್ಲೇ ಬೇಡುತ್ತೇನೆ, ಅವನನ್ನೇ ಕಾಡುತ್ತೇನೆ. ಹಾಗೆಂದು ನಾನು ಬೇಡಿದ್ದನ್ನೆಲ್ಲ ಅವನು ಕೊಡಲಾರ. ಈ ವಿಷಯ ಅವನಿಗೂ ಗೊತ್ತು, ನನಗೂ ಗೊತ್ತು. ಬೇಡುವುದಷ್ಟೇ ನನ್ನ ಕೆಲಸ, ಕೊಡೋದು ಬಿಡೋದು ಅವನಿಷ್ಟ. ಈ ಬಗ್ಗೆ ಹೆಚ್ಚು ತಲೆಕೆಡಿಸಿಕೊಂಡರೆ ಬಾಳೋದು ಬಲು ಕಷ್ಟ. ನಾನು ಕನವರಿಸುತ್ತೇನೆ, ಆದರೆ ನನ್ನದು ನನಸು ಮಾಡಿಕೊಳ್ಳಲು ಸಾಧ್ಯವಾಗಬಹುದಾದ ಸಣ್ಣ ಪುಟ್ಟ ಕನಸುಗಳು ನನ್ನನ್ನು ನನಸು ಮಾಡಿಕೊಳ್ಳಲು ಅಸಾಧ್ಯವಾದ ವಾಸ್ತವಿಕತೆಯಿಂದ ದೂರವಾದ ಕನಸುಗಳಲ್ಲ. ಅತೃಪ್ತಿ, ಅತಿ ಆಸೆಗಳಿಂದ ಸಂತೋಷವಾಗಿರಲು ಸಾಧ್ಯವಿಲ್ಲವೆಂಬ ವಿಚಾರ ನನಗೆ ಚೆನ್ನಾಗಿ ಗೊತ್ತು. ಹಣವೊಂದೇ ಸುಖಶಾಂತಿ ನೀಡಬಲ್ಲದು ಎಂಬ ಮಾತು ಸತ್ಯಕ್ಕೆ ದೂರವಾದುವೆಂಬ ಅರಿವೂ ನನಗಿದೆ. ಹಣವೊಂದೇ ಸಂತೋಷವನ್ನು ನೀಡುವಂತಿದ್ದರೆ ಜಗತ್ತಿನ ಎಲ್ಲ ಶ್ರೀಮಂತರು ಪರಮಸುಖಿಗಳಾಗಿರಬೇಕಿತ್ತು. ಆದರೆ ವಾಸ್ತವ ಆಗಿಲ್ಲವೆಂಬುದು ನನಗೆ ಗೊತ್ತು. ಕೊಡು ಬಡವನು ತನ್ನದೇ ಆದ ಪ್ರಪಂಚದಲ್ಲಿ ಸುಖವನ್ನು ಕಂಡುಕೊಳ್ಳುವ ಮುಕ್ತ ಅವಕಾಶವನ್ನು ಪಡೆದಿರುತ್ತಾನೆ. ವಾಸ್ತವ ಹೀಗಿರುವಾಗ ನಾನ್ಯಾಕೆ ಸಂತೋಷವಾಗಿರಬಾರದು? ಆದುದರಿಂದ ನಾವು ಸಂತೋಷವಾಗಿರಬೇಕಿದ್ದರೆ ದುರಾಸೆಗಳಿಲ್ಲದ ಸರಳ ಸ್ವಭಾವದ ನಿರ್ಮಲ ಮನಸ್ಸಿನ ಸಾಮಾನ್ಯ ವ್ಯಕ್ತಿಗಳಾಗಿದ್ದರೆ ಸಾಕು. ಭಾರಿ ಬುದ್ಧಿವಂತರೇ ಶ್ರೀಮಂತರೇ ಆಗಬೇಕೆಂದಿಲ್ಲ. ಶ್ರೀಸಾಮಾನ್ಯನಾಗಿದ್ದರೂ ಸಾಕು. ಸಂತೋಷದಿಂದಿರಲು ಯಾರಿಗೂ ಯಾವ ನಿರ್ಬಂಧಗಳೂ ಇಲ್ಲ.
ಇದು ಭಗವಂತ ಎಲ್ಲರಿಗೂ ಸರಿಸಮಾನವಾಗಿ ನೀಡಿರುವ ಒಂದು ಅವಕಾಶ. ಸಂತೋಷದಿಂದ ಇರುವುದರ ಗುಟ್ಟು ಇತರರನ್ನು ಸಂತೋಷಪಡಿಸುವುದರಲ್ಲೂ ಕೂಡ ಇದೆ. ಇಷ್ಟನ್ನೆಲ್ಲ ತಿಳಿದಿದ್ದಲ್ಲಿ ಯಾರು ಬೇಕಾದರೂ ಸಂತೋಷವಾಗಿರಬಹುದು. ಸಂತೋಷವಾಗಿರಲು 5 ಸರಳ ಸೂತ್ರಗಳು. ಅವು ಯಾವುವೆಂದರೆ, ನೀವು ಖುಷಿಯಾಗಿರಬೇಕು ಅಂತ ಅಂದ್ಕೊಳ್ಳೋವರೆಗೂ ಯಾರೂ ನಿಮ್ಮನ್ನು ಖುಷಿಪಡಿಸಲಿಕ್ಕಾಗಲ್ಲ. 2ನೇದು, ನೀವು ದುಃಖದಿಂದ ಇದ್ದೀವಿ ಅಂತ ಅಂದ್ಕೊಂಡ್ರೆ ಯಾರೂ ನಿಮ್ಮನ್ನು ಖುಷಿಪಡಿಸಿಕೊಳ್ಳಲು ಸಾಧ್ಯವೇ ಇಲ್ಲ. 3ನೇ ಪಾಯಿಂಟು, ನೀವು ಸಂತೋಷವಾಗಿರೋದ ಹೊರತು ಇನ್ನೊಬ್ಬರನ್ನು ಸಂತೋಷಪಡಿಸಲಿಕ್ಕಾಗಲ್ಲ. 4ನೇ ಪಾಯಿಂಟು, ಅಗತ್ಯ ಮತ್ತು ಅವಶ್ಯಕತೆಗಳನ್ನು ಕಡಿಮೆ ಮಾಡಿಕೊಳ್ಳಿ, ನೀವು ಯಾವಾಗಲೂ ಸಂತೋಷವಾಗಿರುತ್ತೀರಿ. ನೆಕ್ಸ್ಟ್, ಅತಿಯಾದ ಆತ್ಮವಿಶ್ವಾಸ ಮತ್ತು ನಿರೀಕ್ಷೆಗಳನ್ನು ಕಡಿಮೆ ಮಾಡಿದರೆ ಮನುಷ್ಯ ಯಾವಾಗಲೂ ಸಂತೋಷದಿಂದ ಇರಲು ಸಾಧ್ಯ. ಸಂತೋಷ ಎಂಬುದು ಎಲ್ಲರಿಗೂ ಕೈಗೆ ಎಟುಕಬಹುದಾದ, ಎಲ್ಲರೂ ಗಳಿಸಿಕೊಳ್ಳಬಹುದಾದ ಭಗವಂತ ಕೊಟ್ಟ ಒಂದು ಅಮೂಲ್ಯವಾದ ಸಂಪತ್ತು. ಹಾಗಾಗಿ ನಾವು ಖುಷಿಯಾಗಿದ್ದು ಇತರರನ್ನೂ ಖುಷಿಪಡಿಸ್ತಾ ಈ ಬದುಕು ಕೇವಲ ಸಂತೋಷ ಅಲ್ಲ, ಒಂದು ಸಾರ್ಥಕ ಬದುಕು ಬದುಕಬೇಕು ಎಂಬುದೇ ನನ್ನ ಆಶಯ ಕೂಡ. ಸೊ ಥ್ಯಾಂಕ್ ಯು.